दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಪ್ರತಿದಿನ ಉಪಯೋಗಿಸೋ ಹಿಂದಿ ವಾಕ್ಯಗಳು ಅಂದ್ರೆ ನಾವು ಡೈಲಿ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಗೋರು ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ, ಅದರಲ್ಲಿ ಕೆಲವು ಕೆಲಸಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಿಂದಿನಲ್ಲಿ ಸೆಂಟೆನ್ಸ್ ಇರುತ್ತೆ, ಮತ್ತೆ ಅದಕ್ಕೆ ಕನ್ನಡದಲ್ಲಿರುತ್ತೆ. ಹಾಗೆ ಕನ್ನಡ ಸೆಂಟೆನ್ಸ್ ಇರೋದಕ್ಕೆ ಹಿಂದಿನಲ್ಲಿರುತ್ತೆ. ಸೊ ಹಾಗಾಗಿ ನೀವು ಈಗ ಒಂದು ವಾಕ್ಯವನ್ನ ಕೇಳಿದಾಗ ಅದನ್ನು ಹಿಂದಿನಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ಕಲಿಬಹುದು. ಸೊ ಡೈಲಿ ಯೂಸ್ ಮಾಡುವಂತಹ ಹಿಂದಿ ಸೆಂಟೆನ್ಸಸ್ ಅದನ್ನು ನಾನು ಪ್ರೆಸೆಂಟ್ ಟೆನ್ಸ್ ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಎರಡರಲ್ಲೂ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ದಿನಚರಿ, ಮೇರಿ ದಿನಚರಿ ಅಂದ್ರೆ ಹೇಗೆ ಇರುತ್ತೆ, ನನ್ನದೊಂದಿದೆ, ನನ್ನದಲ್ಲ, ನಾನು ಜನರಲ್ ಆಗಿ ಕೊಟ್ಟಿರೋದು. ನಾನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತೇನೆ. ಈಗ ನಾವು ಹೇಳ್ಬೇಕು, ನಾನು ಬೆಳಿಗ್ಗೆ 5 ಗಂಟೆಗೆ ಏಳ್ತೀನಿ ಅಂತ. ಹಿಂದಿ ಮೇ ಕೈಸೆ ಬೋಲ್ತೆ ಹೇ? ಸೊ ಇದನ್ನ ಹೇಳಕ್ ಮುಂಚೆ ನಿಮ್ಗೆ ಗೊತ್ತಿರ್ಬೇಕು, ನಾನು ಅನ್ನೋದಕ್ಕೆ ಹಿಂದಿನಲ್ಲಿ ಮೈ, ಬೆಳಿಗ್ಗೆ ಅನ್ನೋದಕ್ಕೆ ಗೊತ್ತಿದೆ ಸುಬ, 5 ಗಂಟೆಗೆ ಅಂತ ಯಾವಾಗ ನಾವು ಟೈಮ್ ಹೇಳ್ತೀವಾಗ ಬಜೆ ಅಂತ ಸೇರಿಸಿ 5 ಬಜೆ ಹೇಳ್ಬೇಕಾಗುತ್ತೆ. ಏಳುತ್ತೇನೆ, ಏಳೋದಕ್ಕೆ ಉಠ್ನ ಅನ್ನೋದು ಕ್ರಿಯಾಪದ, ಉಠ್ತಾ ಹೂಂ, ಮೈ ಸುಬ 5 ಬಜೆ ಉಠ್ತಾ ಹೂಂ ಅಂತ ಹೇಳ್ಬೇಕು. ನಾನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತೇನೆ, ಹಿಂದಿನಲ್ಲಿ ಹೇಗೆ ಹೇಳ್ಬೇಕು? ಮೈ ಸುಬ 5 ಬಜೆ ಉಠ್ತಾ ಹೂಂ. ಹೇಳ್ತಾ ಇರೋಳು ಹುಡುಗಿ ಆದ್ರೆ ಮೈ ಸುಬಹ 5 ಬಜೆ ಉಠ್ತಿ ಹೂಂ ಅಂತ ಹೇಳ್ಬೇಕಾಗುತ್ತೆ, ಉಠ್ತಿ ಹೂಂ. ಹಾಗೆ ಮೈ ಬಂದಾಗ ಹೂ ಬರಬೇಕಾಗುತ್ತೆ, ಇದೊಂದು ನೆನ್ಪಿಟ್ಕೊಳ್ಳಿ. ಈಗ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೆ ಅಂತ ಹೇಳ್ಬೇಕು. ನಾನು ನಿಮ್ಗೆ ಗೊತ್ತಿದೆ ಮೈ, ಬೆಳಿಗ್ಗೆ ಗೊತ್ತಿದೆ ಸುಬ, 5 ಗಂಟೆಗೆ 5 ಬಜೆ, 5 ಗಂಟೆಗೆ ಟೈಮ್ ಹೇಳ್ಬೇಕಾದ್ರೆ ಬಜೆ ಸೇರಿಸ್ಬೇಕಾಗುತ್ತೆ, 5 ಬಜೆ. ಮೈ ಸುಬಹ 5 ಬಜೆ ಉಠಾ, ನೋಡಿ ಉಠ್ತಾ ಹೂಂ ಅಂದ್ರೆ ಹೇಳ್ತೀನಿ ಅಂತ, ಉಠಾ ಅಂದ್ರೆ ಎದ್ದೆ ಅಂತ. ಮೈ ಉಠಾ, ಮೈ ಸುಬಹ ಉಠಾ, ಮೈ 5 ಸುಬಹ 5 ಬಜೆ ಉಠಾ. ಹುಡುಗಿ ಹೇಗೆ ಹೇಳ್ತಾಳೆ? ಮೈ ಸುಬಹ 5 ಬಜೆ ಉಠಿ, ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೆ ಅಂತ ಹೇಳ್ಬೇಕಾಗುತ್ತೆ. ಸೊ ಈ ತರ ನಿಮ್ಗೆ ಇಲ್ಲಿ ಲಿಂಗ ವಚನ ಏನಿದೆ, ಹುಡುಗಿ ಹೇಳೋದಾದ್ರೆ ಹೇಗೆ, ಹುಡುಗ ಹೇಳೋದಾದ್ರೆ ಹೇಗೆ, ಅದನ್ನ ತಿಳ್ಕೊಳ್ತಾ ಹೋಗಿ. ನಾನು ಬೆಳಿಗ್ಗೆ 1 ಗಂಟೆ ಯೋಗ ಮಾಡ್ತೀನಿ. ನಾನು ಬೆಳಿಗ್ಗೆ 1 ಗಂಟೆ ಯೋಗ ಮಾಡ್ತೀನಿ. ನಾನು ಅನ್ನೋದಕ್ಕೆ ಗೊತ್ತಿದೆ, ನೀವೇ ಟ್ರೈ ಮಾಡಿ. ಮೈ ಗೊತ್ತಿದೆ, ಬೆಳಿಗ್ಗೆ ಗೊತ್ತಿದೆ ಸುಬ, 1 ಗಂಟೆಗೆ 1 ಗಂಟಾ ಅಂತ ಗೊತ್ತಿದೆ. ಯೋಗ್, ಯೋಗ್ ಸೇಮ್ ವರ್ಡ್. ಮಾಡುತ್ತೇನೆ ಅನ್ನೋದಕ್ಕೆ ಯಾವ್ದು ಕ್ರಿಯಾಪದ ಬರಬೇಕು ಅಂದ್ರೆ ಕರ್ ಅಂತ ಬರಬೇಕು. ಕರ್ ಸೇರಿಸಿ ಏನ್ ಮಾಡ್ತೀವಿ ನಾವು, ವಾಕ್ಯ ಮಾಡ್ತೀವಿ. ಮೈ ಸುಬ 1 ಗಂಟಾ ಯೋಗ್ ಕರ್ತಾ ಹೂಂ. ಮೈ ಸುಬ ಬೆಳಿಗ್ಗೆ 1 ಗಂಟಾ 1 ಗಂಟೆ ಯೋಗ ಕರ್ತಾ ಹೂಂ. ನೋಡಿ ಕರ್ತಾ ಹೂಂ ಮಾಡುತ್ತೇನೆ, ನೋಡಿ ಉಠ್ತಾ ಹೂಂ ಇತ್ತು, ಇಲ್ಲಿ ತಾ ಹೂಂ ಸೇಮ್ ಇದೆ, ಕರ್ ಹಾಕಿದೀನಿ ಮಾಡೋದಲ್ವಾ, ಸೊ ಕರ್ತಾ ಹೂಂ ಆಯ್ತು. ಇಲ್ಲಿ ಮೈ ತಾ ಹೂಂ ಅನ್ನೋದು ಸೇಮ್ ಇದೆ, ಏನು ಚೇಂಜಸ್ ಆಗ್ತಾ ಇಲ್ಲ, ಅಬ್ಸರ್ವ್ ಮಾಡ್ತಾ ಹೋಗಿ. ಈಗ ಇದನ್ನ ಹುಡುಗಿ ಹೇಳಿಗೆ ಹೇಳ್ತಾಳೆ, ಮೈ ಸುಬ 1 ಗಂಟಾ ಯೋಗ ಕರ್ತಿ ಹೂಂ ಅಂತ ಹೇಳ್ತೀವಿ, ಕರ್ತಿ ಹೂಂ. ಅದೇ ಯಾರಾದ್ರೂ ಮಹೇಶ್ ಅಂದಾಗ ಮಹೇಶ್ ಸುಬ 1 ಗಂಟಾ ಯೋಗ ಕರ್ತಾ ಹೇ ಅಂತ ನಾವು ಹೇಳ್ತೀವಿ, ಕರ್ತಾ ಹೇ ಅಂತ ನಾವು ಹೇಳ್ತೀವಿ. ಹಾಗೇನೇನೆ ಅಲ್ಲಿ ಏನಾದ್ರೂ ಸವಿತಾ ಇದ್ರೆ ಸವಿತಾ ಸುಬ 1 ಗಂಟಾ ಯೋಗ ಕರ್ತಿ ಹೈ, ಅಲ್ಲಿ ಹೈ ಬರ್ತಾ ಇದೆ ನೋಡಿ, ಇಲ್ಲಿ ಹೂ ಬರಬಾರ್ದು, ಯಾಕೆ ಮೈ ಬಂದಾಗ ಮಾತ್ರ ಹೂ ಬರುತ್ತೆ. ಅದೇ ತುಮ್ ಇದ್ದಿದ್ರೆ ತುಮ್ ಸುಬ 1 ಗಂಟಾ ಯೋಗ ಕರ್ತೆ ಹೋ ಅಥವಾ ಕರ್ತಿ ಹೋ ಅಂತ ಬರ್ಬೇಕಾಯ್ತು. ಈ ತರ ಸೆಂಟೆನ್ಸ್ ಹೇಗೆ ಬಿಗಿನ್ ಆಗ್ತಿದೆ, ಹೇಗೆ ಎಂಡ್ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಒನ್, ಇದನ್ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಹೇಳೋದು? ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಏನ್ ಬರುತ್ತೆ? ನಾನು ಬೆಳಿಗ್ಗೆ 1 ಗಂಟೆ ಯೋಗ ಮಾಡಿದೆ. ನಾನು ಬೆಳಿಗ್ಗೆ ಮೈ ಮೈನೇ ಇಲ್ಲಿ ಬರ್ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಮಾಡಿದೆ, ಏನು ಮಾಡಿದೆ, ಯೋಗ ಮಾಡಿದೆ, ಸೊ ಅಲ್ಲಿ ನಾವು ನೇ ಹಾಕ್ತೀವಿ. ನಾನು ಬೆಳಿಗ್ಗೆ ಮೈನೇ ಸುಬ 1 ಗಂಟಾ 1 ಗಂಟಾ ಯೋಗ ಕಿಯಾ. ಕರ್ನ ಭೂತಕಾಲದಲ್ಲಿ ಏನಾಗುತ್ತೆ, ಕಿಯಾ ಮಾಡಿದೆ. ಮೈನೇ ಸುಬ 1 ಗಂಟಾ ಯೋಗ ಕಿಯಾ, ಇಲ್ಲಿ ನೇ ಬಂದಾಗ ಅದು ಕಿಯಾ ಅನ್ನೋದು ಚೇಂಜ್ ಆಗೋದಿಲ್ಲ, ಹುಡುಗ ಅಥವಾ ಹುಡುಗಿ ಲಡ್ಕಿನೇ ಸುಬ 1 ಗಂಟಾ ಯೋಗ ಕಿಯಾ ಅಂತಾನೆ ಬರುತ್ತೆ.
ಅದಾದ ನಂತರ ಸ್ನಾನ ಮಾಡ್ಕೊಳ್ತೇನೆ. ಅದಾದ ನಂತರ, ಅದಾದ ಅಂದ್ರೆ ಉಸ್ಕೆ ಬಾದ್. ಇದಾದ ನಂತರ ಇಸ್ಕೆ ಬಾದ್. ನೋಡಿ, ಉಸ್ಕೆ ಬಾದ್ ಅದಾದ ನಂತರ, ಇಸ್ಕೆ ಬಾದ್ ಇದಾದ ನಂತರ. ಸ್ನಾನ ಮಾಡಿಕೊಳ್ಳುತ್ತೇನೆ. ಸ್ನಾನ ಮಾಡ್ಕೊಳ್ಳೋದಕ್ಕೆ ಹಿಂದಿನಲ್ಲಿ ಒಂದು ವರ್ಡ್ ಇದೆ, ನಹಾನ ಅಂತಿದೆ. ನಹಾತಾ ಹೂಂ. ಉಸ್ಕೆ ಬಾದ್ ನಹಾತಾ ಹೂಂ. ಸಿಂಪಲ್ ಆಗಿ ಹೇಳ್ಬೋದು. ತಾಹು ಚೇಂಜ್ ಆಗ್ಲಿಲ್ಲ. ಮೈ ಯಾಕೆ ಇಲ್ಲಿ ತೋರಿಸ್ಲಿಲ್ಲ ಅಂದ್ರೆ, ನಾವು ಮಾತಾಡ್ಬೇಕಾದ್ರೆ ನಾನು ನಾನು ಅಂತ ಯಾವಾಗ್ಲೂ ಹೇಳೋದಿಲ್ಲ. ಬರ್ತೀನಿ ಅಂದ್ರೇನೆ ನಾನು ಬರ್ತೀನಿ ಅಂತ. ನೋಡ್ತೀನಿ ಅಂದ್ರೆ ನಾನು ನೋಡ್ತೀನಿ ಅಂತ. ಸ್ನಾನ ಮಾಡ್ಕೊಳ್ತೀನಿ ಅಂದ್ರೆ ನಾನು ಅನ್ನೋದನ್ನ ಮೆನ್ಷನ್ ಮಾಡ್ಬೇಕು ಅಂತೇನಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಫಸ್ಟ್ ಪರ್ಸನ್ ಮೈ ಆಗಿರೋದ್ರಿಂದ ಉಸ್ಕೆ ಬಾದ್ ನಹಾತಾ ಹೂಂ ಅಂತ ನಾವು ಹೇಳ್ಬಹುದು. ಹಾಗೆ ಅದಾದ ನಂತರ ಸ್ನಾನ ಮಾಡ್ಕೊಂಡೆ, ಪಾಸ್ಟ್ ಟೆನ್ಸಿಗೆ ಹೇಳ್ಬೇಕಲ್ಲ. ಉಸ್ಕೆ ಬಾದ್ ಅದಾದ ನಂತರ. ನಹಾಯ, ನಹಾಯ. ಉಸ್ಕೆ ಬಾದ್ ನಹಾಯ. ನಹಾಯ ಅಂದ್ರೆ ಸ್ನಾನ ಕಿಯಾ ಅಂದ್ರೆ ಸ್ನಾನ ಮಾಡಿಕೊಂಡೆ ಅಂತ ಆಗುತ್ತೆ. ಕಾಲೇಜಿಗೆ ಹೋಗಲು ಸಿದ್ಧವಾಗುತ್ತೇನೆ ಅಂದ್ರೆ ನಾನು ಕಾಲೇಜಿಗೆ ಹೋಗಲು ಸಿದ್ಧವಾಗುತ್ತೇನೆ ಅಂತ. ಕಾಲೇಜಿಗೆ ಅಂದ್ರೆ ಕಾಲೇಜ್. ಅಲ್ಲಿ ಗೆ ಅನ್ನೋದಕ್ಕೆ ಏನೋ ಹಾಕೋ ಅಗತ್ಯ ಇಲ್ಲ. ಯಾವುದೇ ಪ್ಲೇಸಿಗೆ ನೀವೇನಾದ್ರೂ ಹೋಗ್ಬೇಕಾದ್ರೂ ಕಾಲೇಜ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಆ ಪ್ಲೇಸ್ ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕು. ಕಾಲೇಜಿಗೆ ಇದೆ, ಕಾಲೇಜ್ ಮುಂದೆ ಏನಾದ್ರೂ ಕಾಲೇಜ್ ಕೋ ಹಾಕ್ಬೇಕಾ? ನಾಟ್ ನೆಸೆಸರಿ, ಬೇಕಿಲ್ಲ. ಕಾಲೇಜಿಗೆ, ಕಾಲೇಜ್ ಹೋಗಲು, ಜಾನೆ ಕೆ ಲಿಯೇ. ಕಾಲೇಜ್ ಜಾನೆ ಕೆ ಲಿಯೇ ತಯ್ಯಾರ್ ಹೋತಾ ಹೂಂ. ಸಿದ್ಧವಾಗುತ್ತೇನೆ. ತಯ್ಯಾರ್ ಹೋನಾ ಸಿದ್ಧವಾಗುವುದು. ತಯ್ಯಾರ್ ಹೋತಾ ಹೂಂ. ಕಾಲೇಜ್ ಜಾನೆ ಕೆ ಲಿಯೇ ತಯ್ಯಾರ್ ಹೋತಿ ಹೂಂ ಅಂತ ಹೇಳಿದ್ರೆ ಅದು ಹುಡುಗಿ ಆಗಿರ್ತಾಳೆ. ಕಾಲೇಜಿಗೆ ಹೋಗಲು ಸಿದ್ಧವಾದೆ, ಸಿದ್ಧನಾದೆ ಅಂತ ಹೇಳಿದ್ರೆ ಕಾಲೇಜ್ ಜಾನೆ ಕೆ ಲಿಯೇ, ಅಲ್ಲಿ ಏನು ಚೇಂಜಸ್ ಇಲ್ಲ, ವರ್ಬಲ್ ಮಾತ್ರ ಚೇಂಜಸ್ ಮಾಡ್ತೀವಿ. ಸಿದ್ಧನಾಗುತ್ತೇನೆ, ಸಿದ್ಧವಾಗುತ್ತೇನೆ, ಸಿದ್ಧನಾದೆ ಅಥವಾ ಸಿದ್ಧವಾದೆ. ಮೈ ಕಾಲೇಜ್ जाने के लिए तैयार हुआ, होता हूँ, हुआ आदे, ಸಿದ್ಧವಾದೆ, ಸಿದ್ಧನಾದೆ ಅಂತ ಬರುತ್ತೆ. ಕಾಲೇಜಿನಲ್ಲಿ ಪಾಠ ಕೇಳುತ್ತೇನೆ. ಕಾಲೇಜಿನಲ್ಲಿ, ಅಲ್ಲಿ ಅಂತ ಬಂದಾಗ ಮೇ ಅನ್ನೋದನ್ನ ಹಾಕಿ ಕಾಲೇಜ್ ಮೇ, ಕಾಲೇಜ್ ಮೇ. ಪಾಠ ಪಾಠ್ ಹಾಗೆ ಹೇಳ್ಬೋದು. ಕೇಳೋದಕ್ಕೆ ಸುನ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಮೇನ್ ಸೇರಿಸ್ಬೇಕು, ತಾ ಹೂ ಸೇರಿಸಿ ನಾವು ಹೇಳಿ. ಮೈ ಕಾಲೇಜ್ ಮೇ पाठ सुनता हूँ. मैं कॉलेज में पाठ सुनता हूँ. ಹುಡುಗಿ ಹೇಗೆ ಹೇಳ್ತಾಳೆ? मैं कॉलेज में पाठ सुनती हूँ ಅಂತ ಹೇಳ್ತಾಳೆ. सुनती हूँ. ಹಾಗೆ ಕಾಲೇಜಿನಲ್ಲಿ ಪಾಠ ಕೇಳಿದೆ. ಕಾಲೇಜ್ ಮೇ ಪಾಠ ಸುನಾ, ಸುನಾ ಅಂತ ಮಾಡಿದ್ರೆ ಅದು ಕೇಳಿದೆ. ದೇಖಾ ಅಂದ್ರೆ ನೋಡಿದೆ. ಪಢ ಅಂದ್ರೆ ಓದಿದೆ. ಆಯಾ ಅಂದ್ರೆ ಬಂದೆ. ಹಾಗೆ ಎಲ್ಲ ಭೂತಕಾಲದಲ್ಲಿ ಬರ್ತಾ ಹೋಗುತ್ತೆ. ಕಾಲೇಜ್ ಮೇ ಪಾಠ ಸುನಾ. ಮಧ್ಯಾಹ್ನ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತೇನೆ. ಮಧ್ಯಾಹ್ನ ದೋಪಹರ್, ಮಧ್ಯಾಹ್ನಕ್ಕೇನು ದೋಪಹರ್ ಕೋ ಕ್ಯಾಂಟೀನ್ ಮೇ, ಕ್ಯಾಂಟೀನ್ ಅಲ್ಲಿ ಖಾನಾ ಖಾತಾ ಹೂಂ, ಊಟ ಮಾಡುತ್ತೇನೆ. ಖಾನಾ ಖಾತಾ ಹೂಂ, ಖಾನಾ ತಿನ್ನುವುದು, ಖಾನಾ ಖಾತಾ ಹೂಂ. ಅದನ್ನ ನಾವು ಊಟ ಮಾಡಿದೆ, ಮಧ್ಯಾಹ್ನ ಕ್ಯಾಂಟೀನ್ ಅಲ್ಲಿ ಊಟ ಮಾಡಿದೆ. ದೋಪಹರ್ ಕೋ ಕ್ಯಾಂಟೀನ್ ಮೇ ಖಾನಾ ಖಾಯಾ, ಖಾನಾ ಖಾಯಾ ಅಂದ್ರೆ ಊಟ ಮಾಡಿದೆ ಅಂತ ಆಗುತ್ತೆ. ಖಾತಾ ಹೂ ಇರೋದನ್ನ ಸ್ಪೆಲ್ಲಿಂಗ್ ಮಾಡ್ಬೇಕಾದ್ರೆ ಖಾತಿ ಹೂ ಮಾಡ್ಬೋದು. ನಾನು ಸಂಜೆ ಮನೆಗೆ ಬರುತ್ತೇನೆ. ನಾನು ಗೊತ್ತಿದೆ, ಮೈ ಸಂಜೆ ಶಾಮ್ ಕೋ ಘರ್, ಘರ್ ಕೋ ಬೇಕಿಲ್ಲ, ಘರ್. ಬರೋದಕ್ಕೇನು ಆ ವರ್ಬ್ ಆತಾ ಹೂಂ. ಮೈ ಶಾಮ್ ಕೋ ಘರ್ ಆತಾ ಹೂಂ. ಹುಡುಗಿ ಹೇಗೆ ಹೇಳ್ತಾಳೆ? ಮೈ ಶಾಮ್ ಕೋ ಘರ್ ಆತಿ ಹೂಂ. ತುಮ್ ಬಂದಾಗ ನೀನು ಬಂದ್ರೆ ತುಮ್ ಶಾಮ್ ಕೋ ಘರ್ ಆತೆ ಹೋ, ತುಮ್ ಬಂದ್ರೆ ಹೋ ಬರುತ್ತೆ. ಲಡ್ಕಿ ಘರ್ ಆತಿ ಹೇ, ಲಡ್ಕಾ ಘರ್ ಆತಾ ಹೇ. ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್, ನಾನು ಸಂಜೆ ಮನೆಗೆ ಬಂದೆ. ನಾನು ಮೈ ಶಾಮ್ ಕೋ ಘರ್ ಆಯಾ, ಬಂದೆ ಆಯಾ ಅಂತ ಹೇಳ್ಬೇಕಾಗುತ್ತೆ. ಬರುತ್ತೇನೆ ಆತಾ ಹೂ ಅಂತ ಹೇಳ್ಬೇಕಾಗುತ್ತೆ. ಸ್ನೇಹಿತರೊಂದಿಗೆ ಆಟ ಆಡುತ್ತೇನೆ. ಸ್ನೇಹಿತರೊಂದಿಗೆ, ದೋಸ್ತ್ ಅಂತ ಸ್ನೇಹಿತ. ದೋಸ್ತೋಂ ಕೆ ಸಾಥ್ ಒಂದಿಗೆ, ವಿತ್ ದೆಮ್, ವಿತ್ ಫ್ರೆಂಡ್ಸ್. ದೋಸ್ತೋಂ ಕೆ ಸಾಥ್
ಖೇಲ್ತಾ ಹೂಂ, ಖೇಲ್ ಖೇಲ್ತಾ ಹೂಂ ಹಾಕ್ಬೋದು, ಆಟ ಆಡುತ್ತೇನೆ. ಬರೀ ಆಡುತ್ತೇನೆ ಹೇಳಿದ್ರೆ ಖೇಲ್ತಾ ಹೂಂ. ದೋಸ್ತೋಂ ಕೆ ಸಾಥ್ ಆಟ ಅನ್ನೋದಕ್ಕೆ ಖೇಲ್, ಖೇಲ್ತಾ ಹೂಂ. ಖೇಲ್ ಅನ್ನೋದು ವರ್ಬ್, ತಾ ಹೂಂ ಅನ್ನೋದು ಕಾಮನ್ ಆಗಿರುತ್ತೆ, ಖೇಲ್ತಾ ಹೂಂ ಅಂತ ಬರುತ್ತೆ. ಅದೇ ಹುಡುಗಿ ಆದ್ರೆ ದೋಸ್ತೋಂ ಕೆ ಸಾಥ್ ಖೇಲ್ತಿ ಹೂಂ. ಸ್ನೇಹಿತರೊಂದಿಗೆ ಆಟ ಆಡಿದೆ, ಸ್ನೇಹಿತರೊಂದಿಗೆ ದೋಸ್ತೋಂ ಕೆ ಸಾಥ್. ಖೇಲ್ ಖೇಲಾ, ಆಟ ಆಡಿದೆ. ದೋಸ್ತೋಂ ಕೆ ಸಾಥ್ ಖೇಲ್ ಖೇಲಾ. ಖೇಲ್ ಅನ್ನೋದನ್ನ ಇಲ್ಲಿ ಸೇರಿಸ್ಕೊಳ್ಳಿ. ಬಂದ ನಂತರ ಚಹಾ ಕುಡಿಯುತ್ತೇನೆ. ಬಂದ ನಂತರ ಬರೋದು ಆನ, ಆನೆ ಕೆ ಬಾದ್, ಆನೆ ಕೆ ಬಾದ್ ನೋಡಿ, ಕೆ ಬಾದ್ ಅಂದ್ರೆ ನಂತರ, ಜಾನೆ ಕೆ ಬಾದ್, ಸುನ್ನೆ ಕೆ ಬಾದ್, ಲಿಖ್ನೆ ಕೆ ಬಾದ್, ಹಾಗೆ ಬಂದ ನಂತರ. ಆನೆ ಕೆ ಬಾದ್ ಚಾಯ್ ಪೀತಾ ಹೂಂ, ಚಾಯ್ ಚಹಾ, ಪೀತಾ ಹೂಂ ಪೀನಾ ಕುಡಿಯುವುದು, ಪೀತಾ ಹೂಂ. ಹುಡುಗಿ ಆನೆ ಕೆ ಬಾದ್ ಚಾಯ್ ಪೀತಿ ಹೂಂ ಅಂತ ಹೇಳ್ತಾಳೆ. ಹಾಗೆ ನಾನ್ ಬಂದ ನಂತರ ಚಹಾ ಕುಡಿದೆ, ಬಂದ ನಂತರ ಆನೆ ಕೆ ಬಾದ್ ಚಾಯ್ ಪೀ, ಅಲ್ಲಿ ಪಿಯಾ ಅಂತ ಬಂದ್ಬೇಕು ಅಂದ್ರೆ ಇಲ್ಲಿ ಚಾಯ್ ಸ್ತ್ರೀಲಿಂಗ್ ಇದೆ, ಹಾಗಾಗಿ ಚಾಯ್ ಪೀ ಅಂತ ನಾವು ಹೇಳ್ಬೇಕಾಗಿತ್ತು. ಪಾನಿ ಬಂದಿದ್ರೆ ಪಿಯಾ ಅಂತ ಬರ್ಬೇಕಾಗಿತ್ತು, ಚಾಯ್ ಪೀ ಅಂತ ಬರಬೇಕು. ಇದನ್ನ ಸಾಮಾನ್ಯವಾಗಿ ಮಿಸ್ ಮಾಡ್ತಾರೆ, ಸರಿ ನೆನ್ಪಿಟ್ಕೊಳ್ಳಿ. ಸ್ತ್ರೀಲಿಂಗ್ ಚಾಯ್ ಇರೋದ್ರಿಂದ ನಾವು ಇಲ್ಲಿ ಪಿ ಅಂತ ಹಾಕಿದೀವಿ. ಚಹಾ ಕುಡಿಯುತ್ತಾ ಟಿವಿ ನೋಡುತ್ತೇನೆ, ಹೇಗೆ ಹೇಳೋದು? ಚಹಾ ಕುಡಿಯುತ್ತಾ, ಚಾಯ್ ಪೀತೆ ಪೀತೆ, ಕುಡಿಯುತ್ತಾ ಚಾಯ್ ಪೀತೆ ಪೀತೆ, ಟಿವಿ ನೋಡೋದಕ್ಕೆ देखना देखता हूँ, चाय पीते पीते टीवी देखना हूँ. लड़की क्या बोलती है? चाय पीते पीते टीवी देखती हूँ ಅಂತ ಹೇಳ್ತಾಳೆ, देखती हूँ. ಈಗ ನೋಡಿದೆ ಬರ್ಬೇಕಲ್ಲ, ಚಹಾ ಕುಡಿಯುತ್ತಾ ಟಿವಿ ನೋಡಿದೆ, ಅವಾಗ ಏನ್ ಹೇಳ್ಬೇಕು? ಚಾಯ್ ಪೀತೆ ಪೀತೆ ಟಿವಿ ದೇಖಾ, ಟಿವಿ ದೇಖಾ, ದೇಖಾ ಅಂದ್ರೆ ನೋಡಿದೆ. 7 ಗಂಟೆಗೆ ಹೋಮ್ವರ್ಕ್ ಬರೆಯಲು ಕುಳಿತುಕೊಳ್ಳುತ್ತೇನೆ. 7 ಗಂಟೆಗೆ, 7 ಗಂಟೆ ಹೇಳ್ಬೇಕಾದ್ರೆ ಬಜೆ ಹೇಳ್ಬೇಕಲ್ವಾ? 7 ಬಜೆ ಹೋಮ್ವರ್ಕ್ ಲಿಖನೆ, ಬರೆಯಲು ಲಿಖನೆ, ನೋಡಲು ದೇಖನೆ, ಕೇಳಲು ಸುನ್ನೆ. ಹಾಗೆ ನೆನ್ಪಿಟ್ಕೊಳ್ಳಿ ಎಲ್ಲ ವರ್ಬ್ಸ್ ಅನ್ನ. 7 ಬಜೆ ಹೋಮ್ವರ್ಕ್ ಲಿಖನೆ ಕುಳಿತುಕೊಳ್ಳುತ್ತೇನೆ, बैठता हूँ. ಹುಡುಗಿ ಹೇಗೆ ಹೇಳ್ತಾಳೆ? 7 ಬಜೆ ಹೋಮ್ವರ್ಕ್ ಲಿಖನೆ बैठती हूँ, बैठती हूँ. 7 ಗಂಟೆಗೆ ಹೋಮ್ವರ್ಕ್ ಬರೆಯಲು ಕುಳಿತುಕೊಂಡೆ ಹೇಳ್ಬೇಕಾ? ಅವಾಗ ಏನ್ ಹೇಳ್ತೀರಾ? 7 ಬಜೆ ಹೋಮ್ವರ್ಕ್ ಲಿಖನೆ बैठा, बैठा ಕುಳಿತುಕೊಂಡೆ. ಹೇಳೋಳು ಹುಡುಗಿ ಆದ್ರೆ ಸಿಂಪಲ್ बैठी, 7 ಬಜೆ ಹೋಮ್ವರ್ಕ್ ಲಿಖನೆ बैठी. 8:30ಕ್ಕೆ ಹೋಮ್ವರ್ಕ್ ಮುಗಿಯುತ್ತದೆ. 8:30ಕ್ಕೆ ಯಾವಾಗ ಅರ್ಧ ಗಂಟೆ ಹೇಳ್ಬೇಕು ಅವಾಗ ಸಾಢೆ ಅಂತ ಸೇರಿಸ್ಬೇಕಾಗುತ್ತೆ. 8:30 ಬಜೆ ಹೋಮ್ವರ್ಕ್ ಪೂರಾ ಹೋತಾ ಹೈ, 8:30 ಬಜೆ, ಅದನ್ನ 8:30 ಪರ್ ಅಂತಾನು ಹೇಳ್ಬಹುದು. 8:30ನ 8ವರೆಗೆ 8:30 ಬಜೆ, 8:30 8:30 बजे होमवर्क पूरा होता है, पूरा होता है. नेक्स्ट 8:30ಕ್ಕೆ ಹೋಮ್ವರ್ಕ್ ಮುಗಿಯಿತು. 8:30 ಬಜೆ ಹೋಮ್ವರ್ಕ್ ಪೂರಾ ಹುವಾ. ಯಾಕೆ ಹುವಾ ಬರಬೇಕು? ಭೂತಕಾಲ. 8:30ಕ್ಕೆ 8:30 ಬಜೆ ಹೋಮ್ವರ್ಕ್ ಪೂರಾ ಹುವಾ, ಕಾಮ್ ಪೂರಾ ಹುವಾ, ಎಲ್ಲದನ್ನು ನೀವು ಬರಿಬಹುದು ಇಲ್ಲಿ. ನಂತರ ಎಲ್ಲರೊಂದಿಗೆ ಕುಳಿತು ಊಟ ಮಾಡುತ್ತೇನೆ. ನಂತರ ಅಂದ್ರೆ ಉಸ್ಕೆ ಬಾದ್, ಉಸ್ಕೆ ಬಾದ್ ಅಥವಾ ಬಾದ್ ಮೇ, ಅದಾದ ನಂತರ. ಇಲ್ಲಿ ಬರೀ ನಂತರ ಇರೋದ್ರಿಂದ ಬಾದ್ ಮೇ. ಸಬ್ಕೆ ಸಾಥ್ ಬೈಠ್ಕರ್, ಎಲ್ಲರೊಂದಿಗೆ, ಸಬ್ಕೆ ಸಾಥ್ ಬೈಠ್ಕರ್ ಕುಳಿತು, ಖಾನಾ ಖಾತಾ ಹೂಂ ಊಟ ಮಾಡುತ್ತೇನೆ. ಹುಡುಗಿ ಹೇಗೆ ಹೇಳ್ತಾಳೆ? ಬಾದ್ ಮೇ ಸಬ್ಕೆ ಸಾಥ್ ಬೈಠ್ಕರ್ ಖಾನಾ ಖಾತಿ ಹೂಂ. ನಂತರ ಎಲ್ಲರೊಂದಿಗೆ ಕುಳಿತು ಊಟ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಬಾದ್ ಮೇ ಸಬ್ಕೆ ಸಾಥ್ ಬೈಠ್ಕರ್ ಖಾನಾ ಖಾಯಾ. ಇಲ್ಲಿ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಖಾನಾ ಖಾಯಾ ಅಂತಾನೆ ಬರ್ಬೇಕು, ಯಾಕಂದ್ರೆ ಮೈನೇ ಅಂತ ಬಂದಿರುತ್ತೆ. ನೇ ಯೂಸ್ ಮಾಡಿದಾಗ ಸಬ್ಜೆಕ್ಟ್ ಅಲ್ಲ ಆಬ್ಜೆಕ್ಟ್ ಅನ್ನ ನಾವು ನೋಡ್ತೀವಿ. ಖಾನಾ ಪುಲ್ಲಿಂಗ್, ಅದಕ್ಕೆ ಖಾಯಾ, ಖಾಯಾ. ನಂತರ ಮನೆ ಸ್ವಚ್ಛಗೊಳಿಸುತ್ತೇನೆ. ನಂತರ ಬಾದ್ ಮೇ ಘರ್ ಸಾಫ್ ಕರ್ತಾ ಹೂಂ.
ಹುಡುಗಿ ಹೇಗೆ ಹೇಳ್ತಾಳೆ? ಬಾದ್ ಮೇ ಘರ್ ಸಾಫ್ ಕರ್ತಿ ಹೂ. ಅಮ್ಮ ಕ್ಲೀನ್ ಮಾಡೋದಾದ್ರೆ ಮಾ ಬಾದ್ ಮೇ ಘರ್ ಸಾಫ್ ಕರ್ತಿ ಹೇ. ನಂತರ ಮನೆ ಸ್ವಚ್ಛಗೊಳಿಸುತ್ತೇನೆ. ಇದನ್ನ ಸ್ವಚ್ಛಗೊಳಿಸಿದೆ ಮಾಡ್ಕೊಳ್ಳೋಣ. ಸ್ವಚ್ಛಗೊಳಿಸಿದೆ, ನಂತರ ಮನೆ ಸ್ವಚ್ಛಗೊಳಿಸಿದೆ. ಅವಾಗ ಬಾದ್ ಮೇ ಘರ್ ಸಾಫ್ ಕಿಯಾ. ಬಾದ್ ಮೇ ಘರ್ ಸಾಫ್ ಕಿಯಾ, ಮಾಡಿದೆ, ಕಿಯಾ. ರಾತ್ರಿ 10 ಗಂಟೆಗೆ ಮಲಗುತ್ತೇನೆ. ರಾತ್ರಿ ರಾತ್ ಕೋ 10 ಬಜೆ 10 ಗಂಟೆಗೆ ಮಲಗುತ್ತೇನೆ. ಸೋತಾ ಹೂಂ. ಹುಡುಗಿ ಹೇಳೋದಾದ್ರೆ ರಾತ್ ಕೋ 10 ಬಜೆ ಸೋತಿ ಹೂಂ. ಮೈ ರಾತ್ ಕೋ 10 ಬಜೆ ಸೋತಿ ಹೂಂ. ಇದನ್ನ ಭೂತಕಾಲಕ್ಕೆ ಮಾಡೋದಾದ್ರೆ ಮಲಗಿದೆ ಅಂತ ಹೇಳ್ಬೇಕಲ್ವಾ? ರಾತ್ರಿ 10 ಗಂಟೆಗೆ ಮಲಗಿದೆ. ರಾತ್ ಕೋ 10 ಬಜೆ ಸೋಯಾ. ಹುಡುಗಿ ಹೇಳೋದು ರಾತ್ ಕೋ 10 ಬಜೆ ಸೋಯಿ. ಸೊ ಈ ತರ ನಾವು ಒಂದು ದಿನದಲ್ಲಿ ಏನೆಲ್ಲ ಮಾಡ್ತೀವಿ ಅದನ್ನ ಈಗ ಇಲ್ಲಿ ನೋಡಿದೀವಿ. ಈ ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಸ್ಟ್ ಟೈಮ್ ನೋಡೋದಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ದಯವಿಟ್ಟು ಈಗಲೇ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಸಿಗ್ತಾ ಇತ್ತು ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಹಿಂದಿಯನ್ನ ಕಲಿಬಹುದು. ಥ್ಯಾಂಕ್ ಯು.